ವಿಷಯ ಚಿಕ್ಕದಾದರೂ ಒಂದು ಮಾಹಿತಿ ಹೇಳೋದಕ್ಕೆ ಅಥವಾ ಮಾಹಿತಿ ಹಂಚ್ಕೊಳ್ಳೋದಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಒಂದು ಬೈಕ್ ಇರಲಿ ಅಥವಾ ಒಂದು ಮೊಬೈಲ್ ಇರಲಿ ಅಥವಾ ಇನ್ನಿತರೆ ಯಾವುದೇ ಒಂದು ವಸ್ತು ಇರಲಿ, ಜನ ಜಾಸ್ತಿಯಾಗಿ ಅದನ್ನು ಬಳಸ್ತಾ ಇದ್ದಾರೆ ಅಂತಂದರೆ, ಪಾಪ್ಯುಲರ್ ಆಗಿದೆ ಅಂತಂದರೆ ಅದರಲ್ಲಿ ಯಾವುದೇ ತೊಂದರೆ ಇಲ್ಲ, ಬಳಕೆಗೆ ಯೋಗ್ಯ ಇದೆ ಅಂಥೇಳಿ ನೀವು ತಿಳ್ಕೊಬೇಕು. ಅಷ್ಟರ ಮೇಲೆ ಅದರ ಯೂಸರ್ ರಿವ್ಯೂ ಏನಿರುತ್ತೆ ಅದು ಕರೆಕ್ಟಾಗಿರುತ್ತೆ. ಮತ್ತು ರೆಗ್ಯುಲರಾಗಿ ಬಳಸುವಂಥ ವಸ್ತುಗಳನ್ನೇ ನೀವು ಬಳಸಿ. ಮತ್ತು ಸ್ಪೆಷಲ್ ಎಡಿಷನ್ಗಳೇನು ಬರ್ತವೆ ಅವುಗಳ ಸ್ಪೇರ್ ಪಾರ್ಟ್ ಸಿಗಲ್ಲ. ನಾನು ನಮ್ಮ ತಂದೆಯವರು ತಿರ್ಕೊಳ್ಳೋಕೆ ಮುಂಚೆನೇ ಒಂದು ಬೈಕ್ ತೊಗೊಂಡಿದ್ದಾರೆ, ಡಿಸ್ಕವರ್ ಟಿ ಅಂತ. ಆ ಮಾಡೆಲ್ದು ಕೆಲವೊಂದು ಸ್ಪೇರ್ ಪಾರ್ಟ್ಸ್ ಸಿಗ್ತಾಯಿಲ್ಲ. ನಾನು ಆರ್ಡ್ರ್ ಹಾಕಬೇಕು, 4 ದಿವಸ ಬೇಕು ಅಂತ ಹೇಳಿದ್ದಾರೆ. ಅಂದರೆ ಅವ್ರ ನೆನಪಿಗೆ ಇಟ್ಕೊಂಡಿದ್ದೀವಿ. ಇದೆಲ್ಲ ಯಾಕಂದರೆ ಅವರು ಸ್ಪೆಷಲ್ ಎಡಿಷನ್ ಗಾಡಿಯನ್ನು ತೊಗೊಂಡಿದ್ರು, ಅದಕ್ಕೆ ಅದರ ಸ್ಪೇರ್ ಪಾರ್ಟ್ ಸಿಗಲಿಲ್ಲ ನನಗೆ. ರೆಗ್ಯುಲರಾಗಿ ಯೂಸ್ ಮಾಡುವಂತಹ ವಸ್ತುಗಳನ್ನು ನಾವು ತೊಗೊಂಡ್ರೆ ಅದರ ಸ್ಪೇರ್ ಪಾರ್ಟು ಸಿಗ್ತವೆ ಮತ್ತು ನಿಶ್ಚಿಂತೆಯಾಗಿ ನಾವು ಅದನ್ನು ಬಳಕೆ ಮಾಡ್ಬೋದು. ಹೊಸ ಬೈಕ್ಗಳನ್ನ ಟ್ರೈ ಮಾಡೋರು ಮಾಡಲಿ, ಅದಕ್ಕೆ ನನ್ನ ಅಭ್ಯಂತರ ಇಲ್ಲ. ಬಟ್ ನನ್ನ ಒಪಿನಿಯನ್ ಹೇಳ್ತೀನಿ, ಬಡ ಮತ್ತು ಮಧ್ಯಮ ವರ್ಗದ ರೈತಾಪಿ ಕುಟುಂಬದಲ್ಲಿರ್ತಕ್ಕಂಥವರು ಬೈಕ್ಗಳನ್ನು, ದ್ವಿಚಕ್ರ ವಾಹನಗಳನ್ನು ಬಳಸ್ತಾ ಇರ್ತಾರೆ. ಅವರು ಈ ವಿಡಿಯೋ ಉಪಯೋಗ ಆಗಲಿ ಅಂತ ನಾನು ಹಂಚ್ಕೊಳ್ತಾ ಇದ್ದೀನಿ. ಎಲ್ಲರೂ ಬಳಸ್ತಾ ಇದ್ದಾರೆ ಅಂದರೆ ಚೆನ್ನಾಗಿರುತ್ತೆ ಅಂತ ಅರ್ಥ. ಯೂಸರ್ ರಿವ್ಯೂ ಅದೇ, ಅಷ್ಟರ ಮೇಲೆ ತಿಳ್ಕೊಂಬಿಡಬೇಕು. ರೆಗ್ಯುಲರ್ ಮಾಡೆಲ್ಗಳನ್ನು ಬಳಸೋದನ್ನು ಪ್ರಯತ್ನಿಸಿ. ಮೊಬೈಲ್ ಇರಲಿ, ಮೊಬೈಲು, ದ್ವಿಚಕ್ರ ವಾಹನ, ಕಾರು ಯಾವುದೇ ಇರಲಿ, ಸ್ಪೆಷಲ್ ಎಡಿಷನ್ಗಳನ್ನ ನಾವು ತೊಗೊಂಡಾಗ ಅದಕ್ಕೆ ಸ್ಪೆಸಿಫಿಕೇಷನ್ ಅಪ್ಗ್ರೇಡ್ ಇರತಕ್ಕಂಥ ಸ್ಪೆಸಿಫಿಕೇಷನ್ ಇರೋದರಿಂದ ಅದು ಎಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುತ್ತೆ ಅಥವಾ ಎಲ್ಲಿ ಸರ್ವಿಸ್ ಸೆಂಟರ್ ಇರುತ್ತೆ ಅಲ್ಲೇ ಹೋಗಬೇಕಾಗುತ್ತೆ. ಅದು ಹಳ್ಳಿಯಲ್ಲಿರ್ತಕ್ಕಂಥವ್ರಿಗೆ ಭಾಳ ತೊಂದರೆಯನ್ನು ಉಂಟು ಮಾಡುತ್ತೆ. ಏನು ಆನ್ಲೈನ್ ಇದೆ, ಏನು ತೊಂದರೆ ಇಲ್ಲ, ಬಟ್ ಆದರೆ ನೀವು ವೇಟ್ ಮಾಡಬೇಕಾಗುತ್ತೆ. ಈಗೆಲ್ಲ BS6, BS7, ಮುಂದೆಲ್ಲ BS8 ಎಲ್ಲ ಬರ್ತಾಯಿದೆ. ಅವೆಲ್ಲ ಹೆಂಗೆ ಅಂತಂದರೆ ಎಲ್ಲ ಎಲೆಕ್ಟ್ರಾನಿಕ್ ಮತ್ತು AI ಬೇಸ್ಡ್ ವೆಹಿಕಲ್ಸು ಬರ್ತಾಯಿದೆ. ಆಮೇಲೆ ಬರೋದರಿಂದ ಅವು ಎಲ್ಲಂದರಲ್ಲಿ ಮೆಕ್ಯಾನಿಕ್ಗಳು ಸಿಗಲ್ಲ, ಆ ಥರ ಎಲ್ಲ ಆಗ್ತದೆ. ಉಳಿತಾಯ ಮತ್ತು ಮಿತವ್ಯಯಕರ ಜೀವನ ನಮ್ಮನ್ನು ಸಂತೋಷವಾಗಿ ಇಡಬಹುದು ಅಂಥೇಳಿ ಈ ವಿಡಿಯೋ ಹಂಚ್ಕೊಂಡಿದ್ದೀನಿ. ನಮಸ್ಕಾರ.